ಮಾತಾ ಕಿ ಬೇಕೇ ಬೇಕು, ಬೇಕೇ ಬೇಕು. ಬಿಜಾಪುರ ಜಿಲ್ಲೆಗೆ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬೇಕೇ ಬೇಕು. ಬಿಜಾಪುರಕ್ಕೆ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬೇಕೇ ಬೇಕು. ಬಿಜಾಪುರ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬೇಕೇ ಬೇಕು, ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬೇಕೇ ಬೇಕು. ಪಿಪಿಪಿ ಮಾಡಲ್ ಕೈ ಬಿಡಿ, ಕೈ ಬಿಡಿ. ಪಿಪಿಪಿ ಮಾಡಲ್ ಕೈ ಬಿಡಿ, ಕೈ ಬಿಡಿ. ಬೋಲೋ ಭಾರತ್ ಮಾತಾ ಕಿ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ, ಗೆಲ್ಲುವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಗೆಲ್ಲುವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು. ನ್ಯಾಯ ಬೇಕು. ಇಂದು ವಿಜಯಪುರ ಸರ್ಕಾರಿ ವೈದ್ಯಕೀಯ ಕಾಲೇಜು ಹೋರಾಟ ಸಮಿತಿ ವತಿಯಿಂದ 2ನೇ ದಿನಕ್ಕೆ ನಮ್ಮ ಧರಣಿಯನ್ನು ಕಾಲಿಟ್ಟಿದೆ. ಸುಮಾರು 20 ದಿವಸದಿಂದ ಈ ಒಂದು ಪಿಪಿಪಿ ಮಾಡೆಲ್ ವಿರುದ್ಧ ಈ ಒಂದು ಹೋರಾಟ ಸಮಿತಿ ಎಲ್ಲ ಸಂಘಟನೆಗಳೊಂದಿಗೆ ಹಾಗೂ ಪಕ್ಷಾತೀತವಾಗಿ ಈ ಒಂದು ಹೋರಾಟವನ್ನು ಶುರು ಮಾಡಿದ್ದೇವೆ. ಮುಖ್ಯಮಂತ್ರಿಯವರಿಗೆ ಮನವಿ ಕೂಡ ಕೊಟ್ಟಿದ್ದೀವಿ, ಸಂಬಂಧಪಟ್ಟ ಸಚಿವರು ಕೂಡ ಮನವಿಯನ್ನು ಕೊಟ್ಟಿದ್ದೀವಿ. ಆದರೂ ಸಹಿತ ಈ ಒಂದು ವಿಜಯಪುರ ಜಿಲ್ಲೆಯಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಸ್ಥಾಪನೆ ಮಾಡಬೇಕು ಅಂತೇಳಿ ಯಾರೊಬ್ಬ ಶಾಸಕರು ಸಚಿವರು ಮುಂದೆ ಬರ್ತಾ ಇಲ್ಲ. ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ 8 ಮತಕ್ಷೇತ್ರದಲ್ಲಿ 8 ಶಾಸಕರು ಕಾಂಗ್ರೆಸ್ನವರು ಇದ್ರೂ ಕೂಡ, 6 ಮಂದಿ ಶಾಸಕರು ಇದ್ರೂ ಕೂಡ ನಮ್ಮ ವಿಜಯಪುರ ಜಿಲ್ಲೆಗೆ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜ್ ತರುವಂತ ಯೋಗ್ಯತೆ ಈ ನಮ್ಮ ಶಾಸಕರಲ್ಲಿ ಇಲ್ಲ. ಅದರಲ್ಲಿ 2 ಸಚಿವರು MB ಪಾಟೀಲ್ ಆಗಿರ್ಬೋದು, ಶಿವಾನಂದ ಪಾಟೀಲ್ ಅವರಾಗಿರ್ಬೋದು, ಇವರಿಬ್ರು ಪ್ರಭಾವಿ ಒಬ್ಬ ಮಂತ್ರಿಗಳು, ಮುಖ್ಯಮಂತ್ರಿಗೆ ಆಪ್ತರು, ಇಷ್ಟೆಲ್ಲ ಇದ್ರೂ ಕೂಡ ನಮ್ಮ ಜಿಲ್ಲೆಗೆ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜ್ ತರಕ್ ಆಗ್ತಾ ಇಲ್ಲ ಅಂದ್ರೆ ಇವರ ಯೋಗ್ಯತೆ ಇಲ್ಲ, ಇವರು ಅಧಿಕಾರದಲ್ಲಿ ಇರುವಕ್ಕೆ ಲಾಯಕ್ಕಿಲ್ಲ ಅನ್ಕೋತೀನಿ. ಯಾಕೆ ಇಷ್ಟು ಹೋರಾಟ ಮಾಡ್ತಿದೀವಿ ಅಂತಂದ್ರು ಯಾರೊಬ್ಬ MLA ಸಚಿವರು ಬಂದು ಭೇಟಿ ಆಗ್ತಾ ಇಲ್ಲ. ಏನು ನಿಮ್ಮ ಬೇಡಿಕೆಗಳು, ಏನು ನಮ್ಮಿಂದ ಏನಾಗಬೇಕಾಗಿದೆ ಅಂತೇಳಿ ಯಾರೊಬ್ರು ಕೂಡ ಕೇಳ್ತಾ ಇಲ್ಲ. ಇಷ್ಟು ಸ್ವಾರ್ಥಿಗಳಾಗ್ಬಿಟ್ಟಿದ್ದಾರೆ. ಓಟ್ ಬರಬೇಕಾದ್ರೆ ಪ್ರತಿಯೊಂದು ಮನೆ ಅಡ್ಡಾಡ್ತಾರೆ, ಎಲ್ಲರಿಗೂ ಕೈ ಮುಗಿತಾರೆ. ಈಗ ಹೋರಾಟ ಮಾಡ್ತೀವಿ, ಎಲ್ಲಾ ಸಂಘಟನೆಗಳಿಗೆ ಎಲ್ಲಾ ಕೆಲಸ ಎಲ್ಲ ಬಿಟ್ಟು ನಾವು ಹೋರಾಟ ಮಾಡ್ತಿದೀವಿ ಅಂದ್ರೂ ಕೂಡ ಯಾರೊಬ್ಬ ಶಾಸಕ ಕೂಡ ಇಲ್ಲಿ ಬಂದು ಭೇಟಿ ಆಗಕ್ಕೆ ತಯಾರಿಲ್ಲ. ಇಷ್ಟು ನಾಲಾಯಕ ಶಾಸಕರನ್ನ ನಮ್ಮ ಜಿಲ್ಲೆಯಿಂದ ನಾವು ಆರಿಸಂದಿದ್ದೀವಿ ನಾವೇ ಜನರು. 2 ಸಚಿವರಾಗಿ ಏನು ಉಪಯೋಗ? ನಿಮಗೆ MLA ಸ್ಥಾನ ಕೊಟ್ಟಿವಿ, ನಿಮಗೆ ಸಚಿವ ಸ್ಥಾನ ಕೊಟ್ಟಿವಿ, ನೀವು ಏನ್ ಕೊಡ್ತಿದ್ದೀರಾ ಜನಕ್ಕೆ? ನಮ್ಮ ಬಿಜಾಪುರ ಜಿಲ್ಲೆಗೆ ನೀವು ಏನ್ ಕೊಡ್ತಿದ್ದೀರಾ? ಶೂನ್ಯ. ಇಷ್ಟು ಸ್ವಾರ್ಥಿಗಳಾಗ್ಬಿಟ್ಟಿದ್ದೀರಾ ಎಲ್ಲ ಶಾಸಕರನ್ನು. ಇಷ್ಟು ಹೋರಾಟ ಮಾಡ್ತೀವಿ ಅಂತಂದ್ರೆ ನಿಮಗೆ ಒಂದು ನಮ್ಮ ಜಿಲ್ಲೆಯ ಜನರ ಬಗ್ಗೆ ಕಾಳಜಿ ಇಲ್ಲ, ಬಡ ಜನರ ಬಗ್ಗೆ ಕಾಳಜಿ ಇಲ್ಲ. ರೈತರ ಮಕ್ಕಳು ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ ಓದ್ಬೇಕಂತ ಹೇಳಿ ಮನಸ್ಸು ಮಾಡ್ತಾ ಇದ್ದಾರೆ, ಅದಕ್ಕೆ ನಿಮ್ಮ ಬೆಂಬಲ ಇಲ್ಲ. ಇಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಈ ಒಂದು ಪಿಪಿಪಿ ಮಾಡೆಲ್ ಏನ್ ತರ್ತಾ ಇದೆ, ಇದು ಆದಷ್ಟು ಬೇಗ ನೀವು ವಾಪಸ್ ತಗೋಬೇಕು. ನೀವು ವಾಪಸ್ ತಗೊಳ್ಳೋವರೆಗೆ ಈ ಹೋರಾಟ ನಿರಂತರವಾಗಿರುತ್ತೆ. ಈ ಹೋರಾಟ ಎಲ್ಲಿ 4 ದಿನ 1 ವಾರ ನಡೀತಂತ ತಿಳ್ಕೊಬೇಡ್ರಿ. ಈ ಹೋರಾಟ ನೀವು ಪಿಪಿಪಿ ಮಾಡೋ ಕೈ ಬಿಡುವವರೆಗೂ, ಸರ್ಕಾರಿ ವೈದ್ಯಕೀಯ ಕಾಲೇಜ್ ನಾವು ತಂದೆ ತರ್ತೀವಿ ಅಂತ ನೀವು ಒಂದು ಘೋಷಣೆ ಮಾಡುವವರೆಗೂ ಈ ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ನಾನು ಇಲ್ಲಿರುವಂತ ಎಲ್ಲಾ ಶಾಸಕರಿಗೆ ನಾನು ಬೇಡ್ಕೋತೀನಿ, ಯಾವುದೇ ಪಕ್ಷದವರಾಗಿರ್ಲಿ, ಈ ಒಂದು ಹೋರಾಟಕ್ಕೆ ತಮ್ಮ ಬೆಂಬಲ ತಾವು ಕೊಡಬೇಕು. ನೀವು ಸದನದಲ್ಲಿ ನಿಂತ್ಕೊಂಡು 500 ಕೋಟಿ ನಾನು ಹೂಡಿಕೆ ಹಾಕ್ತೀನಿ ಅಂತ ಹೇಳಿ ಯಾವ ಬಾಯಿಂದ ಹೇಳ್ತೀರಾ ನೀವು? ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇದೇನಾ ನಿಮಗೆ? ಸದನದಲ್ಲಿ ಇದ್ದು ನೀವು 12ಕ್ಕೆ ರಾಜಕೀಯ ಮಾಡ್ತಿದ್ದೀರಾ. ಆಲ್ರೆಡಿ ನಿಮ್ಮ ಹೆಸರು ಮೇಲೆ 2 ಮೆಡಿಕಲ್ ಕಾಲೇಜ್ ಇದಾವೆ, ಆದ್ರೂ ಕೂಡ
ಈ ಒಂದು PPP ಮಾಡೆಲ್ ನಲ್ಲಿ ನೀವು ಒಂದು ಭಾಗಿತ್ವ ಆಗ್ತೀರ ಅಂತ ಹೇಳ್ತಿದ್ರಲ್ಲ, ನಿಮಗೆ ಏನ ನಾಚಿಕೆ ಮಾನ ಮರ್ಯಾದೆ ಇದೇನಾ? ಶಾಸಕರು ಕೇಳ್ತಾರೆ, ನಾನು ಸಚಿವರು ಕೇಳ್ತಾ ಇದೀನಿ. MB ಪಾಟೀಲ್ ರೀ, ತಾವು ಈ ಜಿಲ್ಲಾ ಉಸ್ತುವಾರಿ ಇದೀರಿ, ಈ ಜಿಲ್ಲಾ ಉಸ್ತುವಾರಿ ಹಿಡ್ಕೊಂಡು ನಿಮ್ಮ ಕರ್ತವ್ಯ ಆಗುತ್ತೆ. ನಮ್ಮ ಹೋರಾಟದ ಒಂದು ಬೇಡಿಕೆಗಳನ್ನು ಸ್ಪಂದಿಸಬೇಕಾಗಿದ್ದು ನಿಮ್ಮ ಮೊದಲ ಕರ್ತವ್ಯ. ನೀವು ಮಾಡ್ತಿದ್ದೀರಾ? ನೀವು ಮಾಡ್ತಾ ಇಲ್ಲ. ಇವತ್ತು ನಾಳೆ ನೀವು ಬಿಜಾಪುರದಲ್ಲಿ ಇದ್ದೀರಾ, ನಿಮ್ಮ ಜಿಲ್ಲಾ ಪ್ರವಾಸ ಬಿಜಾಪುರದಲ್ಲಿದೆ. ನೀವು ನಾಳೆ ನಮ್ಮ ಹೋರಾಟ ಸಮಿತಿ ಇಲ್ಲಿ ಒಂದು ಧರಣಿ ಸ್ಥಳಕ್ಕೆ ನೀವು ಬರಬೇಕು ಅಂತ ಹೇಳಿ ನಾವು ಹೋರಾಟ ಸಮಿತಿ ವತಿಯಿಂದ ನಾನು ನಿಮ್ಮನ್ನ ಬೇಡ್ಕೊಳ್ತಾ ಇದ್ದೀನಿ. ಸುಮ್ಮನೆ ಬಂದು ಗುದ್ಲಿ ಪೂಜೆ ಮಾಡ್ಕೊಂಡು ಹೋದೆ, ಆ ಒಂದು ಕಾರ್ಯಕ್ರಮಕ್ಕೆ ಬಂದಿದೆ. ದಯವಿಟ್ಟು ಇದಕ್ಕೆ ನೀವು ಬಿಜಾಪುರ ಜಿಲ್ಲೆಗೆ ಬರಬೇಡಿ, ಇದಕ್ಕೆ ನೀವು ಉಸ್ತುವಾರಿ ಕೂಡ ಆಗ್ಬೇಡಿ. ಉಸ್ತುವಾರಿ ಆಗಿರಂತಂದ್ರೆ ಜನರಿಗೆ ಏನ್ ಬೇಕು, ಜನರ ನಾಡಿ ಮಿಡಿತ ನೀವು ಅರ್ಥಕೊಂಡು ಮಾತಾಡಬೇಕು. ಜಿಲ್ಲಾ ಉಸ್ತುವಾರಿಗಳೇ, ಜನರಿಗೆ ಏನ್ ಬೇಕಾಗಿದೆ, ಜನರು ಯಾತಕ್ಕೋಸ್ಕರ ಹೋರಾಟ ಮಾಡ್ತಿದ್ದಾರೆ, ಅದರ ಸ್ವಲ್ಪ ನಿಮಗೆ ಕಾಳಜಿ ಇರಲಿ, ನಿಮ್ಮ ಸರ್ಕಾರಕ್ಕೆ ಕಾಳಜಿ ಇರಲಿ. ತಾವು ಮನಸ್ಸು ಮಾಡಿದ್ರೆ ಮುಖ್ಯಮಂತ್ರಿ ಅವ್ರ ಗಮನಕ್ಕೆ ತಂದು, ಉಪಮುಖ್ಯಮಂತ್ರಿ ಅವ್ರ ಗಮನಕ್ಕೆ ತಂದು ನೀವು ಸರ್ಕಾರಿ ವೈದ್ಯಕೀಯ ಕಾಲೇಜ್ ತರುವುದು ಏನೋ ದೊಡ್ಡ ಮಾತಲ್ಲ. ಇದರಲ್ಲಿ ನಿಮ್ ಕೈವಾಡಿ ಇದೇನಾ ಅಂತೇಳಿ ನಾವು ಹೋರಾಟ ಸಮಿತಿ ವತಿಯಿಂದ ಕೇಳ್ತಾ ಇದೀನಿ MB ಪಾಟೀಲ್ ಅವರಿಗೆ. ಯಾಕಂದ್ರೆ ನೀವು ಒಂದು ಪ್ರಭಾವಿ ಮಂತ್ರಿ, ಶಿವರಾಮ್ ಪಾಟೀಲ್ ಅವರೇ, ನೀವು ಕೂಡ ಒಬ್ಬ ಪ್ರಭಾವಿ ಮಂತ್ರಿ, CM ಅವರ ಆಪ್ತರಾಗಿದ್ದೀರಿ. ಆದ್ರೂ ಕೂಡ ನೀವು ಈ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜ್ ತರುವಂತ ಪ್ರಯತ್ನ ಮಾಡ್ತಾ ಇಲ್ಲ. ಯಾಕೆ ಸರ್? ನಮ್ಮ ಜನರ ಬಗ್ಗೆ ಕಾಳಜಿ ಇಲ್ವಾ? ನಿಮಗೆ ಓಟ್ ಹಾಕಿಲ್ವ ನಮ್ಮ ಜನ? ಬಿಜಾಪುರ ಜನ ಆರಿಸಿ ನಿಮಗೆ ಮಂತ್ರಿ ಮಾಡಿದ ಅಲ್ವಾ? ಆ ಒಂದು ಋಣಕ್ಕೋಸ್ಕರ ಆದ್ರೂ ನೀವು ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜ್ ತರುವಂತ ಪ್ರಯತ್ನ ಮಾಡಿ ಸರ್. ಇದು ಸುಮಾರು 2 ದಶಕಗಳಿಂದ ಬೇಡಿಕೆ ನಮ್ಮ ಬಿಜಾಪುರ ಜಿಲ್ಲೆ ಜನವುದು. 2 ದಶಕಗಳಿಂದ, ಈ ಒಂದು 2-3 ದಶಕಗಳ ಬೇಡಿಕೆ ಇದ್ರೂ ಕೂಡ ನೀವು PPP ಮಾಡೆಲ್ ತರಕ್ ಹೊರಟಿದ್ದೀರಾ? ಇದು ನ್ಯಾಯನಾ? ನೀವು ನಮ್ಮ ಬಿಜಾಪುರ ಜಿಲ್ಲೆ ಜನರಿಗೆ ಮೋಸ ಮಾಡ್ತಿದ್ದೀರಾ, ಅನ್ಯಾಯ ಮಾಡ್ತಿದ್ದೀರಾ. ದಯವಿಟ್ಟು ಇದೇ ರೀತಿಯಲ್ಲಿ ಇನ್ನು ಮುಂದೆ ಹೋದ್ರೆ ಮುಂದೆ ನಿಮಗೆ ಒಂದೊಂದು ಓಟಿಗೆ ಪರದಾಡಬೇಕಾಗುತ್ತೆ. ಒಂದೊಂದು ಓಟಿಗೆ ಇವಾಗ ಸಿಟಿಯಲ್ಲಿ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ತಾಲೂಕು, ಗ್ರಾಮ, ಹೋಬಳಿಗಳಲ್ಲಿ ಈ ಒಂದು ಹೋರಾಟ ತೀವ್ರವಾಗುತ್ತೆ. ಆವಾಗ ನಿಮಗೆ ಎಚ್ಚರಿಕೆ ಗಂಟೆ ನಾವು ಕೊಡ್ತಾ ಇದ್ದೀವಿ. ದಯವಿಟ್ಟು ಸಚಿವರಾದಂತ ತಾವು, 2 ಸಚಿವರು ಏನಿದ್ದಾರೆ ಜಿಲ್ಲೆಗೆ, ತಾವು ಒಂದಿಷ್ಟು ಮುಂದೆ ತಗೊಂಡು ಮುಖ್ಯಮಂತ್ರಿಯವರಿಗೆ ಅರಿವು ಮಾಡಿಸಿ ವಿಜಯಪುರ ಜಿಲ್ಲೆಗೆ PPP ಮಾಡಲು ಬೇಡ, ಸರ್ಕಾರಿ ವೈದ್ಯಕೀಯ ಕಾಲೇಜ್ ತರಬೇಕು ಅಂತ ತಾವು ಒಂದು ಮನವರಿಕೆ ಮಾಡಿಕೊಳ್ಬೇಕು. ಇಲ್ಲೇ ಪಕ್ಕದ ಜಿಲ್ಲೆ ಬಾಗಲಕೋಟೆಯಲ್ಲಿ ಕೂಡ ಮುಂಚೆ PPP ಮಾಡೆಲ್ ಅಲ್ಲಿ ಹೆಸರಿತ್ತು ಬಾಗಲಕೋಟದು. ಇತ್ತೀಚೆಗೆ ಆ ಬಾಗಲಕೋಟೆ ಜಿಲ್ಲೆ PPP ಮಾಡೆಲ್ದಿಂದ ಹೊರತೆಗೆದು ಸಂಪೂರ್ಣ ಸರ್ಕಾರಿ ವೈದ್ಯಕೀಯ ಕಾಲೇಜ್ ನಿರ್ಮಾಣ ಆಗ್ಬೇಕಂತ ಹೇಳಿ ಬಾಗಲಕೋಟೆ ಜಿಲ್ಲೆಗೆ ಸ್ಯಾಂಕ್ಷನ್ ಆಗಿದೆ. ಕನಕ್ಪುರ ಮತಕ್ಷೇತ್ರ ಗೊತ್ತಿರಬಹುದು, DK ಶಿವಕುಮಾರ್ ಅವ್ರದ್ದು. ಅವ್ರ ಕ್ಷೇತ್ರದಲ್ಲಿ ಕೂಡ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಅನೌನ್ಸ್ ಮಾಡಿದೆ ಬಜೆಟ್ ಅಲ್ಲಿ. ತಮ್ಮ ಕ್ಷೇತ್ರದಲ್ಲಿ ಆದ್ರೆ ಸರ್ಕಾರಿ ವೈದ್ಯಕೀಯ ಕಾಲೇಜ್, ನಮ್ ಬಿಜಾಪುರ ಜಿಲ್ಲೆಗಾದ್ರೆ PPP ಪ್ರೈವೇಟ್ ಮೆಡಿಕಲ್ ಕಾಲೇಜ್. ಇಲ್ಲಿ ಯಾಕೆ ನೀವು ತಾರತಮ್ಯ ತೋರಿಸ್ತಿದ್ದೀರಾ? ನಮ್ಮ ಬಿಜಾಪುರ ಜಿಲ್ಲೆಗೆ ಮೊದಲಿನಿಂದಲೂ ಯಾವುದೇ ಸರ್ಕಾರ ಬಂದ್ರು ನಮ್ಮ ಜಿಲ್ಲೆಗೆ ಯಾವತ್ತು ತಾರತಮ್ಯ, ಒಂದು ಮಲ್ತಾಯಿ ಧೋರಣೆಯು ಯಾವತ್ತು ತೋರ್ತಿದ್ದೀರಾ? ದಯವಿಟ್ಟು ಈ ಒಂದು ಮಲ್ತಾಯಿ ಧೋರಣೆ ತೋರುದು ಬಿಡಿ. ಹಾಗೆ ನೀವು ಬಾಗಲಕೋಟೆ ಜಿಲ್ಲೆ PPP ಮಾಡೋದು ಹೊರ ಹಾಕಿದ್ದೀರಾ, ಅದೇ ರೀತಿಯಲ್ಲಿ ಬಿಜಾಪುರ ಜಿಲ್ಲೆ ಕೂಡ PPP ಮಾಡೋದು ತೆಗೆದು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಸಂಪೂರ್ಣವಾಗಿ ಸರ್ಕಾರದ ಆಧೀನದಲ್ಲಿ ಇರುವಂತಹ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಸ್ಥಾಪನೆ ಆಗಬೇಕು. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಮನೆಗಳಿಗೆ ಮುತ್ತಿಗೆ ಹಾಕ್ತೀವಿ, ನಿಮ್ಮ ಸರ್ಕಾರಿ ಕಚೇರಿಗಳಿಗೆ ಮುಕ್ತಿ ಹಾಕ್ತೀವಿ, ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ಅಂತೇಳಿ ನಾನು ಎಚ್ಚರಿಕೆ ಗಂಟೆಯನ್ನ ಕೊಡ್ತಾ ಇದ್ದೀನಿ. ಧನ್ಯವಾದಗಳು. ಭೋಗೇಶ್ವರಪುರ ಆಮ್ ಆದ್ಮಿ ಪಾರ್ಟಿ ಜಿಲ್ಲಾಧ್ಯಕ್ಷ. ಆಸ್ಪತ್ರೆಯ ಆವರಣದ ಜಾಗಿದೆಲ್ಲ ಅದು ಕಬಳಿಸಲಿಕ್ಕೆ ಒಂದು ಹುನ್ನಾರ ನಡೆಸಿದ್ದಾರೆ. ಅದಕ್ಕೆ ನಾವು ಯಾವ ಕಾರಣಕ್ಕೂ ನಮ್ಮ ವಿಜಯಪುರ ಜಿಲ್ಲೆ ಜನ ಬಿಡುವುದಿಲ್ಲ. ನಮ್ಮ ಹೋರಾಟ ಸಮಿತಿಗೆ ಇಡೀ ವಿಜಯಪುರ ಜಿಲ್ಲೆಯ ಜನನೇ ನಿಲ್ತದೆ ಅಂತೇಳಿ ನಾವು ತಿಳ್ಕೊಂಡಿದ್ದೀವಿ. ಏಕೆಂದ್ರೆ ನಮ್ಮ ಎಲ್ಲರ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸರ್ಕಾರಿ ಶಾಲೆಯ ಸರ್ಕಾರಿ ವೈದ್ಯಕೀಯ ಕಾಲೇಜು ಬಹಳ ಅವಶ್ಯಕತೆ ಇದೆ. ನಾವು ಅದನ್ನ ಖಾಸಗಿ ಸಹಭಾಗಿತ್ವದಲ್ಲಿ ನಾವು ಮಾಡಲು ಅವಕಾಶ ನೀಡುವುದಿಲ್ಲ, ಯಾವ ಕಾರಣಕ್ಕೂ ನೀಡುವುದಿಲ್ಲ. ನಾವು ಉಗ್ರ ಹೋರಾಟಕ್ಕೆ ನಾವು ಕೈಗೊಂಡಿದ್ದೀವಿ. ಇದು ಅನಿರ್ದಿಷ್ಟ ಉಗ್ರ ಹೋರಾಟ. ಮುಂದಿನ ದಿನಮಾನದಲ್ಲಿ ನಾವು ಉಪವಾಸ ಸತ್ಯಾಗ್ರಹ ಮಾಡ್ಲಿಕ್ಕೂ ಕೂಡ ನಾವು ಹಿಂದಿರುವುದಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಎಲ್ಲರೂ ಹೇಳಕ್ಕೆ ಇಷ್ಟಪಡ್ತೀನಿ.
ಆಮೇಲೆ ನಮ್ಮ ವಿಜಯಪುರ ಏನ ಜನಪ್ರತಿನಿಧಿ ಇದ್ದಾರೆ, ನಾವು 2 ದಿವಸ ಆಯ್ತು ಇಲ್ಲಿ ಅನಿರ್ದಿಷ್ಟ ಸತ್ಯಾಗ್ರಹ ಹಿಡಿದು ಎಲ್ಲ ಜನಪ್ರತಿನಿಧಿಗಳಿಗೂ ಗೊತ್ತಿದೆ ಇವರು ಬಿಡೋದಿಲ್ಲ ಅನ್ನೋದು. ಆದರೂ ನೀವು ತಕ್ಷಣ ಸರ್ಕಾರಕ್ಕೆ, ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ನೀವು ಮಾಹಿತಿ ಒದಗಿಸಿ, ಇಲ್ಲ ಅಂದ್ರೆ ಎಲ್ಲರ ಮಾನ ಹರಾಜಾಗಲಿಲ್ಲದ ಬಿಡುವುದಿಲ್ಲ ನಾವು. ನೀವು ಏನೇನು ಮಾಡ್ತಾ ಇದ್ದೀರಿ, ಯಾವ ತರ ದುಡ್ಡು ನೀವೆಲ್ಲ ಕಬಳಿಸ್ತಾ ಇದ್ದೀರಿ, ಎಷ್ಟು ಭ್ರಷ್ಟಾಚಾರ ಮಾಡ್ತಾ ಇದ್ದೀರಿ, ಪ್ರತಿಯೊಂದು ಇಂಚು ಎಲ್ಲರದು ಎಲ್ಲ ಹಗರಣ ಸಂಪೂರ್ಣ ಮಾಹಿತಿ ನಮ್ಮ ಸಂಘಟಕರಲ್ಲಿ ಇದೆ. ಇದು ನಾವು ನಿಮಗೆ ಎಚ್ಚರಿಕೆ ಗಂಟೆ ಅಂತ ತಿಳ್ಕೊಳ್ರಿ. ನಾವು ಮುಂದಿನ ದಿನಮಾನದಲ್ಲಿ ನೀವು ಸರಿದಾರಿಗೆ ಬರೆದಿದ್ರೆ, ಸರ್ಕಾರ ವೇದಿಕೆ ಕಾಲೇಜು ಮಾಡಲಿಕ್ಕೆ ನೀವು ಎಲ್ಲರೂ ಸಾಥ್ ಕೊಡದಿದ್ರೆ, ವಿಜಯಪುರ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳಿಗೆ ನಾವು ಈ ಹೋರಾಟ ಸಮಿತಿ ವತಿಯಿಂದ ಎಚ್ಚರಿಕೆಯನ್ನು ನೀಡುತ್ತಿದ್ದೇವೆ. ಯಾವುದೇ ಕಾರಣಕ್ಕೂ ಈ ಸರ್ಕಾರ ವೇದಿಕೆ ಕಾಲೇಜ್ ಆಗಲು ನಾವು PPP ಮಾದರಿ ಕಾಲೇಜ್ ಆಗಲಿಕ್ಕೆ ಬಿಡುವುದಿಲ್ಲ. ಯಾವುದೇ ಕಾರಣಕ್ಕೂ ಸರ್ಕಾರಿ ವೈದ್ಯಕೀಯ ಕಾಲೇಜು ಆಗಲೇಬೇಕು ಅಂತ ಹೇಳಿ ನಾವು ಸತತ ಹೋರಾಟ ಮಾಡ್ತಾ ಇದ್ದೀವಿ. ಅದು ಸರ್ಕಾರ ವೇದಿಕೆ ಕಾಲೇಜ್ ಆಗುವವರೆಗೂ ನಾವು ಹಿಂದೆ ಸರಿಯೋ ಪ್ರಶ್ನೆನೇ ಇಲ್ಲ. ನಾವೆಲ್ಲ 50-60 ಸಂಘಟಕರೆಲ್ಲರೂ ನಾವು ಒಂದಾಗಿದ್ದೀವಿ. ಹೋರಾಟ ಸಮಿತಿ ನಾವು ರಚನೆ ಮಾಡ್ಕೊಂಡಿದ್ದೀವಿ. ಯಾಕಂದ್ರೆ ನಮ್ಮ ಬಿಜಾಪುರ ಜಿಲ್ಲೆಯ ರೈತ ಸಮುದಾಯಕ್ಕೆ, ಕಾರ್ಮಿಕ ಸಮುದಾಯಕ್ಕೆ, ಶೋಷಿತ ಸಮುದಾಯಕ್ಕೆ ಮತ್ತು ಬಡ ಸಮುದಾಯಗಳಿಗೆ ನಾವು ಯಾವ ಕಾರಣಕ್ಕೂ ಅನ್ಯಾಯ ಆಗಲಿಕ್ಕೆ ನಾವು ಬಿಡೋದಿಲ್ಲ. ಅವ್ರ ಮಕ್ಕಳ ಒಳ್ಳೆ ವಿದ್ಯಾವಂತರಾಗಬೇಕಾಗ್ಯದ, ನಮ್ಮ ಉನ್ನತ ಶಿಕ್ಷಣ ಪಡಿಬೇಕಾಗ್ಯದ. ನಮ್ಮ ಬಡವ್ರ ಮಕ್ಕಳು ಮಾತ್ರ ಉನ್ನತ ಶಿಕ್ಷಣ ಪಡೆದ್ರೆ ಈ ಬಡತನ ನಿರ್ಮೂಲನೆ ಆಗ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ನಾವೆಲ್ಲ ಸಂಘಟಕರು ಅರಿತುಕೊಂಡಿದ್ದೀವಿ. ಎಲ್ಲ ಸಮುದಾಯದ ನಾಗರಿಕ ಬಂಧುಗಳು ನಮ್ಮ ಹೋರಾಟ ಸಮಿತಿಗೆ ಎಲ್ಲರೂ ಬೆಂಬಲ ವ್ಯಕ್ತಪಡಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ನನ್ನ ಹೆಸರು ಜಗದೇವ್ ಸೂರ್ಯವಂಶಿ, ಹೋರಾಟ ಸಮಿತಿಯ ಸದಸ್ಯ.